ಅದು 1925ರ ಸಮಯ. ಎಲ್ಲಿ ನೋಡಿದ್ರೂ ಬ್ರಿಟಿಷರ ವಿರುದ್ಧ ಕಹಳೆ ಮೊಳಗ್ತಾ ಇತ್ತು. ಸ್ವದೇಶಿ ವಸ್ತುಗಳನ್ನ ಬಳಸಿ ವಿದೇಶಿ ವಸ್ತುಗಳನ್ನ ತಿರಸ್ಕರಿಸಿ ಅಂತ ಸಂದೇಶ ಇರುವ ಸ್ವದೇಶಿ ಚಳುವಳಿಯನ್ನ ಮಹಾತ್ಮ ಗಾಂಧೀಜಿ ಮುನ್ನಡೆಸ್ತಾ ಇದ್ರು. ಮುಂಬೈನಲ್ಲಿ ವಾಸವಿದ್ದ ಆ ದೇಶಭಕ್ತ ಕುಟುಂಬ ಈ ಚಳವಳಿಯಿಂದ ಪ್ರೇರಿತವಾಗುತ್ತೆ. ಬ್ರಿಟಿಷರು ಮಾರಾಟ ಮಾಡ್ತಾ ಇದ್ದ ಆಹಾರ ಪದಾರ್ಥಗಳಿಗೆ ಸ್ಪರ್ಧೆ ನೀಡುವಂತೆ ತಾವು ಕೂಡ ಏನಾದ್ರೂ ಮಾಡಬೇಕು ಅಂತ ಆ ಕುಟುಂಬ ನಿರ್ಧಾರ ಮಾಡುತ್ತೆ. ಈ ಗಟ್ಟಿಯಾದ ನಿರ್ಧಾರದಿಂದ ಹೊರಬಂದ ಸಿಹಿಯಾದ ತಿನಿಸೆ ಪಾರ್ಲೆಜಿ ಬಿಸ್ಕೆಟ್. ಸ್ನೇಹಿತರೆ, ಇದು ಪಾರ್ಲೆಜಿ ಸಂಸ್ಥಾಪಕ ಮೋಹನ್ ಲಾಲ್ ದಯಾಳ್ ಚೌಹಾಣ್ ಕುಟುಂಬ ಹಾಗೂ ಒಂದು ಬಿಸ್ಕೆಟ್ನ ಕತೆ. ಚಹಾದ ಜೊತೆಗೆ ಪಾರ್ಲೆಜಿ ಬಿಸ್ಕೆಟ್ ಅದ್ದಿಕೊಂಡು ತಿನ್ನದವರು ಬಹುಶಃ ಭಾರತದಲ್ಲಿ ಯಾರೂ ಇಲ್ಲ. ಈ ಬಿಸ್ಕೆಟ್ ಆರಂಭಿಸಿದ್ದು ಒಬ್ಬ ಟೈಲರ್. ಹಾಗೆಯೇ ಈ ಬಿಸ್ಕೆಟ್ ಮಾರುಕಟ್ಟೆಗೆ ಬರೋಕೆ ಮುನ್ನ ಇವರು ತಯಾರಿಸ್ತಾ ಇದ್ದಿದ್ದು ಮಿಠಾಯಿ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಸ್ವಾತಂತ್ರ್ಯಕ್ಕೂ ಮುನ್ನ ಗುಜರಾತ್ ಮೂಲದ ಚೌಹಾಣ್ ಕುಟುಂಬದವರು ಜೀವನೋಪಾಯಕ್ಕಾಗಿ ಮುಂಬೈಗೆ ಬಂದು ನೆಲೆಸಿದ್ರು. ಕುಟುಂಬದ ಯಜಮಾನ ಮೋಹನ್ ಲಾಲ್ ದಯಾಳ್ ಚೌಹಾಣ್ ಸ್ವದೇಶಿ ಚಳವಳಿಗೆ ಏನಾದರೂ ಕೊಡುಗೆ ನೀಡಬೇಕು ಅಂತ ಅಂದ್ಕೋತಾರೆ. ಆಗ ದಯಾಳ್ಗೆ ಟೈಲರ್ ಕೆಲಸದ ಜೊತೆಗೆ ಒಂದು ಬಟ್ಟೆ ಅಂಗಡಿ ಮತ್ತು ಒಂದು ಸಣ್ಣ ಬೇಕರಿ ಇತ್ತು. ಅವರಿಗೆ 5 ಗಂಡು ಮಕ್ಕಳು: ಮಾಣಿಕ್ ಲಾಲ್, ಪೀತಾಂಬರ್, ಕಾಂತಿಲಾಲ್, ನರೋತ್ತಮ್ ಹಾಗೂ ಜಯಂತಿ ಲಾಲ್. ಆಗ ಭಾರತೀಯ ಮಾರುಕಟ್ಟೆಯಲ್ಲಿ ಬ್ರಿಟಿಷರದ್ದೇ ರಾಜ್ಯಭಾರ, ಎಲ್ಲದರಲ್ಲೂ ಅವರದ್ದೇ ಮೇಲುಗೈ. ಬ್ರಿಟಿಷರು ಯುರೋಪ್ನಿಂದ ತಂದು ಮಾರಾಟ ಮಾಡ್ತಾ ಇದ್ದ ಮಿಠಾಯಿ ಸಿಹಿ ತಿಂಡಿಗಳಿಗೆ ವಿರುದ್ಧವಾಗಿ ಏನಾದ್ರೂ ಮಾಡಬೇಕು ಅಂತ ಮೋಹನ್ ಲಾಲ್ ಅನ್ಕೋತಾರೆ. 5 ಮಕ್ಕಳ ಪೈಕಿ ನರೋತ್ತಮ್ ಜರ್ಮನಿಗೆ ಹೋಗಿ ಮಿಠಾಯಿ ತಯಾರಿಕಾ ಕಲೆಯನ್ನ ಕಲಿತು. ವಾಪಸ್ ಭಾರತಕ್ಕೆ ಬರೋವಾಗ ಸುಮಾರು 60,000 ರೂಪಾಯಿ ಖರ್ಚು ಮಾಡಿ ಮಿಠಾಯಿ ತಯಾರಿಸೋ ಯಂತ್ರವನ್ನ ತಂದ್ರು. 1929ರಲ್ಲಿ ಮುಂಬೈನ ವಿಲೆ ಪಾರ್ಲೆ ಎಂಬ ಸ್ಥಳದ ಬಳಿ ಇದ್ದ ಹಳೆಯ ಫ್ಯಾಕ್ಟರಿಯನ್ನ ಮೋಹನ್ ಲಾಲ್ ದಯಾಳ್ ಖರೀದಿ ಮಾಡಿದ್ರು. ಅಲ್ಲಿ ಮಿಠಾಯಿ ತಯಾರಿ ಶುರುವಾಯಿತು. ಕುಟುಂಬದ ಸುಮಾರು 12 ಜನರು ಸೇರ್ಕೊಂಡು ಒಂದೊಂದು ಕೆಲಸನ ವಹಿಸಿಕೊಂಡ್ರು. ಆದ್ರೆ ಇದನ್ನೊಂದು ಬ್ರ್ಯಾಂಡ್ ಮಾಡಬೇಕು, ಅದಕ್ಕೆ ಸೂಕ್ತ ನಾಮಕರಣ ಮಾಡಬೇಕು ಅನ್ನೋದು ಯಾರಿಗೂ ಹೊಳಿಲೇ ಇಲ್ಲ. ಬಿಸ್ನೆಸ್ ಅಂದ್ರೆ ಹಾಗೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋ ಐಡಿಯಾ ಕೂಡ ಅಲ್ಲಿ ಯಾರಿಗೂ ಇರಲಿಲ್ಲ. ಗಡಿಬಿಡಿಯಲ್ಲಿ ಯಾವ ಹೆಸರು ಸಿಗದೆ ಸ್ಥಳದ ಹೆಸರೆಯಾದ ಪಾರ್ಲೆ ಅಂತ ನಾಮಕರಣ ಮಾಡ್ತಾರೆ. ಅಲ್ಲಿಂದ ಕಿತ್ತಳೆ ಫ್ಲೇವರ್ನ ಮಿಠಾಯಿನ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ. ಆ ಕಾಲದಲ್ಲಿ ಯುರೋಪ್ನಿಂದ ಬ್ರಿಟಿಷರು ಕ್ಯಾಂಡಿ ಹಾಗೂ ಟಾಫಿಗಳನ್ನ ತಂದು ಭಾರತದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಈ ಮಿಠಾಯಿಗಳಿಗೆ ಸ್ಪರ್ಧೆ ಒಡ್ಡೋದು ಬಹಳ ಕಷ್ಟ ಅಂತ ಚೌಹಾಣ್ ಕುಟುಂಬಕ್ಕೆ ಗೊತ್ತಿತ್ತು. ಆದ್ರೂ ಅವರು ತಮ್ಮ ಊರಿನ ಸುತ್ತಮುತ್ತಲಿನ ಅಂಗಡಿಗಳಿಗೆ ಹೋಗಿ ಮಿಠಾಯಿ ಖರೀದಿಸಿ ಅಂತ ಅಂಗಡಿ ಮಾಲೀಕರ ಮನವೊಲಿಸಿ ಅದನ್ನ ಜನರಿಗೆ ತಲುಪಿಸಿದ್ರು. ಅಲ್ಲಿಂದ ಈ ಕುಟುಂಬದವರು ಬಟ್ಟೆ ಅಂಗಡಿಯ ಉದ್ಯಮ ಹಾಗೂ ಟೈಲರಿಂಗ್ ಕೆಲಸ ಕ್ಲೋಸ್ ಮಾಡಿ ಸಂಪೂರ್ಣವಾಗಿ ಮಿಠಾಯಿ ಉದ್ಯಮದಲ್ಲೇ ತೊಡಗಿಸಿಕೊಂಡ್ರು. ಆದ್ರೆ ಸಕ್ಕರೆಯ ಬೆಲೆ ಏರಿಕೆಯಿಂದಾಗಿ ಸಾಲದ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು. ಅಂಗಡಿ ಮಾಲೀಕರು ಇವರ ಮಿಠಾಯಿಗಳನ್ನ ತಗೊಳ್ಳೋದನ್ನ ಕಡಿಮೆ ಮಾಡಿದ್ರು. ಇನ್ನೇನು ಫ್ಯಾಕ್ಟರಿಯನ್ನ ಮಾರಾಟ ಮಾಡಬೇಕು ಅಂತ ಚೌಹಾಣ್ ಸೋದರರು ಬೇರೆ ಕಂಪನಿಯ ಜೊತೆ ಮಾತುಕತೆ ಶುರು ಮಾಡಿದ್ರು. ಆಗ್ಲೇ ಅದೃಷ್ಟ ಅನ್ನೋ ಹಾಗೆ ಮಿಠಾಯಿ ಮಾರಾಟ ಹೆಚ್ಚಾಗಿ 3,000 ರೂಪಾಯಿ ಲಾಭ ಬಂತು. ಅದರಿಂದ ಫ್ಯಾಕ್ಟರಿಯನ್ನ ಮತ್ತೆ ಮುಂದುವರಿಸಿದ್ರು. 2ನೇ ಮಹಾಯುದ್ಧ ಆರಂಭವಾದಾಗ ಇನ್ನು ಬಿಸ್ಕೆಟ್ ಮಾರಾಟ ಮಾಡೋಣ ಅಂತ ಚೌಹಾಣ್ ಸೋದರರು ತೀರ್ಮಾನಿಸಿದ್ರು. ಆ ಸಮಯದಲ್ಲಿ ಭಾರತೀಯ ಮಾರುಕಟ್ಟೆಯಲ್ಲಿ ಬ್ರಿಟಿಷ್ ಕಂಪನಿಗಳ ಬಿಸ್ಕೆಟ್ ಮಾತ್ರ ಮಾರಾಟವಾಗ್ತಾ ಇತ್ತು. ಅದು ಕೂಡ ತುಂಬಾ ದುಬಾರಿ ಹಾಗೂ ಶ್ರೀಮಂತರು ಮಾತ್ರ ಅಂತಹ ಬಿಸ್ಕೆಟ್ಗಳನ್ನ ತಿಂತಾ ಇದ್ರು. ಮಧ್ಯಮ ವರ್ಗ ಹಾಗೂ ಬಡವರಿಗೆ ಬಿಸ್ಕೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಅದನ್ನ ಗೊತ್ತು ಮಾಡಿಸೋಣ ಅಂತ ಈ ಸೋದರರು 1939ರಲ್ಲಿ ಬಿಸ್ಕೆಟ್ ತಯಾರಿಸಿ ಅದಕ್ಕೆ ಪಾರ್ಲೆ ಗ್ಲೂಕೋ ಅಂತ ಹೆಸರಿಟ್ರು. ಇದರಲ್ಲಿ ಗ್ಲುಕೋಸ್ ಇದ್ದಿದ್ರಿಂದ ಆ ಹೆಸರನ್ನೇ ಇಟ್ಟಿದ್ರು. 2ನೇ ಮಹಾಯುದ್ಧ ಆಗಿದ್ರಿಂದ ಆಗ ಯುರೋಪ್ನಿಂದ ದುಬಾರಿ ಬಿಸ್ಕೆಟ್ಗಳು ಭಾರತೀಯ ಮಾರುಕಟ್ಟೆಗೆ ಬರೋದು ಸ್ಥಗಿತ ಆಯಿತು. ಈ ಸನ್ನಿವೇಶದ ಲಾಭ ಪಡ್ಕೊಂಡ ಚೌಹಾಣ್ ಕುಟುಂಬ ತಮ್ಮ ಪಾರ್ಲೆಜಿ ಬಿಸ್ಕೆಟ್ಗಳನ್ನ ಉತ್ತಮವಾಗಿ ಮಾರಾಟ ಮಾಡಿದ್ರು. ಬ್ರಿಟಿಷ್ ಸೇನೆ ಇದೇ ಬಿಸ್ಕೆಟ್ಗಳನ್ನ ಖರೀದಿ ಮಾಡಿ ಸೈನಿಕರಿಗೆ ಪೂರೈಸಿತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಗೋಧಿಯ ಇಳುವರಿ ಕಡಿಮೆಯಾಗಿದ್ದರಿಂದ ಬಿಸ್ಕೆಟ್ ಉತ್ಪಾದನೆ ಕಷ್ಟವಾಯಿತು. ಆದ್ರಿಂದ ಬಾರ್ಲಿಯಿಂದ ಬಿಸ್ಕೆಟ್ ಮಾಡೋಕೆ ಶುರು ಮಾಡಿದ್ರು. ಗೋಧಿ ಸಿಗೋವರೆಗೆ ಮಾತ್ರ ಬಾರ್ಲಿ ಬಿಸ್ಕೆಟ್ ಕೊಡ್ತೀವಿ ಅಂತಾನೂ ಪಾರ್ಲೆ ಕಂಪನಿ ಜಾಹೀರಾತು ಕೊಡ್ತು. ಮತ್ತೆ ಗೋಧಿ ಇಳುವರಿ ಹೆಚ್ಚಾದ ನಂತರ ಗೋಧಿಯ ಬಿಸ್ಕೆಟ್ ಉತ್ಪಾದನೆ ಶುರುವಾಯಿತು. 1985ರ ವೇಳೆಗೆ ಬೇರೆ ಬೇರೆ ಕಂಪನಿಗಳು ಗ್ಲುಕೋ ಹೆಸರಿನಲ್ಲೇ ಬಿಸ್ಕೆಟ್ ತಂದಾಗ ಪಾರ್ಲೆಜಿಗೆ ಸಂಕಷ್ಟ ಶುರುವಾಯಿತು. ನಿಜವಾದ ಗ್ಲುಕೋ ಬಿಸ್ಕೆಟ್ ಯಾವುದು ಅನ್ನೋದು ಜನರಿಗೆ ಗೊಂದಲವಾಗಿದ್ರಿಂದ ಪಾರ್ಲೆಜಿಯ ಮಾರಾಟದಲ್ಲಿ ಇಳಿಕೆ ಆಯಿತು. ಬ್ರಿಟಾನಿಯಾ ಕಂಪನಿಯ ಗ್ಲುಕೋ ಬಿಸ್ಕೆಟ್ ತೀವ್ರ ಸ್ಪರ್ಧೆ ಕೂಡ ಕೊಡ್ತಾ ಇತ್ತು. ಇದಕ್ಕಾಗಿ ಪಾರ್ಲೆಜಿ 2 ತಂತ್ರಗಳನ್ನು ಮಾಡುತ್ತೆ. ಒಂದು ಹೊಸ ಬಗೆಯ ಪ್ಯಾಕೇಜಿಂಗ್, ಇನ್ನೊಂದು ಜಾಹೀರಾತಿನಲ್ಲಿ ಜಿ ಪದದ ಬಳಕೆ. ಅಂದಿನಿಂದ
ಪಾರ್ಲೆಜಿ ಬಿಸ್ಕೆಟ್ನ ಪ್ಯಾಕ್ನಲ್ಲಿ ಒಂದು ಮುದ್ದಾದ ಹುಡುಗಿಯ ಚಿತ್ರ ಕಂಡು ಬಂತು. ಎವರೆಸ್ಟ್ ಕ್ರಿಯೇಟಿವ್ ಕಂಪನಿಯ ಮಗನ್ ಲಾಲ್ ದಯ್ಯಾ ಈ ಚಿತ್ರವನ್ನ ರೂಪಿಸಿದ್ರು. ಈ ಚಿತ್ರದಲ್ಲಿ ಇರೋದು ಸುಧಾಮೂರ್ತಿಯವರ ಬಾಲ್ಯದ ಚಿತ್ರ ಅನ್ನೋ ಚರ್ಚೆ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ನಡೆದಿತ್ತು. ಇದಾದ ನಂತರ ಕಂಪನಿಯಿಂದ ಕೆಲವು ಜಾಹೀರಾತುಗಳನ್ನು ಕೊಟ್ಟು ಅದರಲ್ಲಿ ಪ್ರಾಸಪದದ ಸ್ಲೋಗನ್ ಅನ್ನ ನೀಡಲಾಯಿತು. ಹಮ್ಕೋ ಪತಾ ಹೇಜಿ, ಆಪ್ಕೋ ಪತಾ ಹೇಜಿ, ಪಾರ್ಲೆಜಿ ಅನ್ನುವಂತಹ ಸ್ಲೋಗನ್ಗಳ ಮೂಲಕ ಪಾರ್ಲೆ ಅಂದ್ರೆ ಪ್ರತ್ಯೇಕ ಬಿಸ್ಕೆಟ್ ಅಂತ ಪ್ರಚಾರ ಮಾಡಲಾಯಿತು. ಜೊತೆಗೆ ಗ್ಲೂಕೋ ಹೆಸರು ಬೇಡ ಅಂತ ಗ್ಲೂಕೋ ತೆಗೆದು ಜಿ ಅಂತ ಬದಲಾಯಿಸಿದ್ರು. ಜಿ ಅಂದ್ರೆ ಗ್ಲೂಕೋ ಅಲ್ಲ, ಅದು ಜೀನಿಯಸ್ ಅಂತಾನೂ ಪ್ರಚಾರ ಮಾಡಿದ್ರು. ಪಾರ್ಲೆಜಿ ಬಿಸ್ಕೆಟ್ ನಲ್ಲಿ ಸಕ್ಕರೆ ಇದೆ. ಅನೇಕರು ಸಕ್ಕರೆ ಇಷ್ಟಪಡಲ್ಲ ಅಂದ್ರೆ ಏನ್ ಮಾಡೋದು ಅಂತ ಪ್ರಶ್ನೆ ಬಂದಾಗ ಭಾರತದ ಮೊದಲ ಉಪ್ಪಿನ ಬಿಸ್ಕೆಟ್ ತಯಾರಾಯಿತು. ಅದೇ ಮೊನಾಕೋ. ಸಕ್ಕರೆ ಉಪ್ಪು ಎರಡೂ ಇಷ್ಟಪಡುವವರಿಗಾಗಿ ಕ್ರ್ಯಾಕ್ ಜಾಕ್ ಬಂತು. ಗೋಡಂಬಿಯನ್ನ ಇಷ್ಟಪಡುವವರಿಗಾಗಿ 2020 ಬಿಸ್ಕೆಟ್ ಬಂತು. ಮಕ್ಕಳಿಗಾಗಿ, ಯುವ ಜನರಿಗಾಗಿ ಕಿಸ್ಮಿ ಹೆಸರಿನ ಮಿಠಾಯಿ ಬಂತು. ಹೀಗೆ ಪಾರ್ಲೆಜಿ ಎಲ್ಲಾ ಗ್ರಾಹಕರ ನಾಲಿಗೆಯ ರುಚಿಯನ್ನ ಗಮನದಲ್ಲಿಟ್ಕೊಂಡು ವಿಸ್ತಾರವಾಗ್ತಾ ಹೋಯಿತು. ಪಾರ್ಲೆಜಿ ಈವರೆಗೆ ವಿಶ್ವಾಸಾರ್ಹತೆ ಹಾಗೂ ಜನಪ್ರಿಯತೆಯನ್ನ ಕಾಪಾಡಿಕೊಂಡು ಬರುವಲ್ಲಿ ಅದರ ಮಾರ್ಕೆಟಿಂಗ್ ತಂತ್ರ ಬಹಳ ಪಾತ್ರ ವಹಿಸಿದೆ. ಸುಮಾರು 25 ವರ್ಷಗಳಿಂದ ಪಾರ್ಲೆಜಿ ತನ್ನ ದರವನ್ನ ಹೆಚ್ಚಳ ಮಾಡಿರಲಿಲ್ಲ. ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಎಲ್ಲಾ ದರಗಳು ಏರಿಕೆಯಾಗಿರುವಾಗ ಈ ಬಿಸ್ಕೆಟ್ ಮಾತ್ರ ದರ ಹೆಚ್ಚಳ ಹೇಗೆ ಮಾಡಿಲ್ಲ ಅನ್ನೋ ಪ್ರಶ್ನೆ ನಿಮಗೆ ಮೂಡಬಹುದು. ಹಿಂದೊಮ್ಮೆ ಕಂಪನಿ ಬಿಸ್ಕೆಟ್ ದರವನ್ನ 50 ಪೈಸೆ ಹೆಚ್ಚಿಸಿದಾಗ ಖರೀದಿ ದಿಢೀರನೆ ಇಳಿದು ಹೋಗಿತ್ತು. ದರ ಏರಿಕೆಯನ್ನ ನಮ್ಮ ಭಾರತೀಯ ಗ್ರಾಹಕರು ಸಹಿಸಲ್ಲ ಅನ್ನೋ ಸೂಕ್ಷ್ಮವನ್ನ ಕಂಪನಿ ಅರಿತುಕೊಳ್ತು. 1994ರಲ್ಲಿ ಹೊರಬಂದ ಪಾರ್ಲೆಜಿಯ ಸಣ್ಣ ಪ್ಯಾಕೆಟ್ಗೆ 4 ರೂಪಾಯಿ ದರ ಇತ್ತು. ಇದರ ದರವನ್ನ 1 ರೂಪಾಯಿಗೆ ಹೆಚ್ಚಳ ಮಾಡಿದ್ರು, ಅಂದ್ರೆ 5 ರೂಪಾಯಿ ಆಯ್ತು. ಇದರ ದರ 1 ರೂಪಾಯಿಗೆ ಹೆಚ್ಚಳವಾಗಿದ್ದು ಅಂದ್ರೆ 5 ರೂಪಾಯಿ ಆಗಿದ್ದು 2021ರ ನಂತರ. ಇಲ್ಲಿ ಪಾರ್ಲೆಜಿ ಒಂದು ತಂತ್ರವನ್ನ ಮಾಡಿದೆ. ಅದೇ ಬಿಸ್ಕೆಟ್ನ ತೂಕದಲ್ಲಿ ಇಳಿಕೆ. ಹಿಂದೆ 5 ರೂಪಾಯಿಗೆ 100 ಗ್ರಾಂ ಇದ್ದ ಬಿಸ್ಕೆಟ್ ಪ್ಯಾಕೆಟ್ ಅನ್ನ 92 ಗ್ರಾಂಗೆ ಕಂಪನಿ ಇಳಿಸಿತ್ತು. ಕೆಲವು ವರ್ಷಗಳ ನಂತರ ಮತ್ತೆ 88 ಗ್ರಾಂಗೆ ಇಳಿಸಿತು. ಇನ್ನು ಕೆಲವು ವರ್ಷಗಳ ನಂತರ ಮತ್ತೆ 55 ಗ್ರಾಂಗೆ ಇಳಿಸಿತು. ಗ್ರಾಹಕರು ದರ ನೋಡ್ತಾರೆಯೇ ಹೊರತು ಅದರ ತೂಕದಲ್ಲಿ ಕಡಿಮೆಯಾಗಿರೋದನ್ನ ಅಷ್ಟಾಗಿ ಗಮನಿಸಲ್ಲ ಅನ್ನೋದೇ ಇಲ್ಲಿನ ತಂತ್ರ. ಸ್ನೇಹಿತರೆ, ಪಾರ್ಲೆಜಿ ಕಂಪನಿ ಬೃಹತ್ ಉದ್ಯಮವಾಗಿ ಬೆಳೆದಿದೆ. ಕ್ರ್ಯಾಕ್ ಜಾಕ್, ಹೈಡ್ ಅಂಡ್ ಸೀಕ್, ಮೊನಾಕೋ ಸೇರಿದಂತೆ ಹಲವಾರು ಉತ್ಪನ್ನಗಳನ್ನ ಈ ಕಂಪನಿ ಹೊರತಂದಿದೆ. ಮೋಹನ್ ಲಾಲ್ ದಯಾಳ್ ಅವರ 5 ಮಕ್ಕಳಲ್ಲಿ ಒಬ್ಬರಾದ ಜಯಂತಿ ಲಾಲ್ ಬಿಸ್ಕೆಟ್ ಕಂಪನಿಯಿಂದ ಹೊರಬಂದು ಪಾನೀಯ ತಯಾರಿಕಾ ಉದ್ಯಮದತ್ತ ಹೊರಳಿ ಕುಂಟುತ್ತಿದ್ದ ಬಿಸ್ಲೆರಿ ಬಾಟಲ್ಡ್ ವಾಟರ್ ಕಂಪನಿನ ಖರೀದಿ ಮಾಡಿದ್ರು. ಜೊತೆಗೆ ಪಾರ್ಲೆ ಅಗ್ರೋ ಎಂಬ ಕಂಪನಿನ ಆರಂಭಿಸಿದ್ರು. ಬಳಿಕ ಪಾರ್ಲೆ ಅಗ್ರೋ ಕಂಪನಿಯನ್ನ ತಮ್ಮ ಒಬ್ಬ ಮಗ ಪ್ರಕಾಶ್ ಚೌಹಾಣ್ಗೆ ಮತ್ತು ಬಿಸ್ಲೆರಿ ಕಂಪನಿಯನ್ನ ಮತ್ತೊಬ್ಬ ಮಗ ರಮೇಶ್ ಚೌಹಾಣ್ಗೆ ವಹಿಸಿದ್ರು. ಬಿಸ್ಲೆರಿ ಕಂಪನಿ ಇಂದಿಗೂ ಬಾಟಲ್ಡ್ ವಾಟರ್ ಉದ್ಯಮದಲ್ಲಿ ನಂಬರ್ 1 ಆಗಿದೆ. ಪಾರ್ಲೆ ಅಗ್ರೋ ಕಂಪನಿಯ ಫ್ರೂಟಿ, ಆಪಿ, ಬೈಲೆ ಮೊದಲಾದ ಪಾನೀಯಗಳು ಬಹಳ ಖ್ಯಾತಿ ಪಡೆದಿವೆ. ಉಳಿದ 4 ಸೋದರರು ಪಾರ್ಲೆ ಪ್ರಾಡಕ್ಟ್ಸ್ ಕಂಪನಿಯ ಮಾಲೀಕರಾದರು. ಇಂದಿಗೂ ಪಾರ್ಲೆ ಪ್ರಾಡಕ್ಟ್ಸ್ ಕಂಪನಿ ಈ 4 ಸೋದರರ ಕುಟುಂಬದ ಮಾಲೀಕತ್ವದಲ್ಲೇ ಇದೆ. ಇದು ಪಾರ್ಲೆಜಿಯ ಸಾಧನೆಯ ಕತೆ. ಒಂದು ಉದ್ಯಮ ಸಮಯಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ತಾ ಹೇಗೆ ಬೆಳಿಬಹುದು ಅನ್ನೋದಕ್ಕೆ ಇದು ಉತ್ತಮ ನಿದರ್ಶನ.